ಪುಟ್ಟರಾಜು ಗವಾಯಿಗಳ ಸಂಕ್ಷಿಪ್ತ ಜೀವನ ಚರಿತ್ರೆ. ಜನನ 3 ಮಾರ್ಚ್ 1914. ಜನ್ಮಸ್ಥಳ ಹಾವೇರಿ ತಾಲೂಕು ದೇವಗಿರಿ ಗ್ರಾಮ. ತಂದೆ ಹೆಸರು ದೇವಯ್ಯ ವೆಂಕಟಪುರ ಮಠ, ತಾಯಿ ಸಿದ್ದಮ್ಮ ಅಂತ. ಇವರ ಜನ್ಮ ನಾಮ ಪುಟ್ಟಯ್ಯ. ಸೋದರ ಮಾವ ಚಂದ್ರಶೇಖರಯ್ಯ. ಗುರುಗಳು ಪಂಚಾಕ್ಷ ಗವಾಯಿಗಳು. ಕಲಿತದ್ದು ಸುತ್ತಲಿನ ಪಂಡಿತರಿಂದ ಸಂಗೀತ ವಾದ್ಯ, ಕನ್ನಡ ವ್ಯಾಕರಣ, ಸಂಸ್ಕೃತ ಕಲಿತರು. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಕೂಡ ಕಲಿತರು. ಹಾಗೆ ಶಿಕ್ಷಕರಾಗಿ ಬೆಳಗ್ಗೆ 6, ಸಂಜೆ ಸುಮಾರು 4 ತಾಸುಗಳು ಮಕ್ಕಳಿಗೆ ಸಂಗೀತ ವಿದ್ಯಾಭ್ಯಾಸ ನೀಡುತ್ತಿದ್ದರು. ಗವಾಯಿಗಳ ಕೊಡುಗೆ ನೂರಾರು ವಿಕಲಚೇತನರಿಗೆ ಸಾಹಿತ್ಯಾಭ್ಯಾಸ, ಜೀವನೋಪಯೋಗವಾಗಿ ಸಂಗೀತ, ಪ್ರವಚನ, ಪುರಾಣ, ಕಲೆ ಕಲಿಸುವುದು. ಅವರೆಲ್ಲ ಜಾತಿ ಮತ ನೋಡದೆ ಸಂಗೀತವನ್ನು ಕರುಣಿಸಿದರು. ಅವರು ಅನೇಕ ಪುರಾಣಗಳು, 35 ನಾಟಕಗಳನ್ನು ರಚಿಸಿದರು. ಪೀಠಾಧಿಪತಿಗಳಾದ ಸ್ಥಾನ 1944ರಲ್ಲಿ ವೀರಶೈವ ಪುಣ್ಯಾಶ್ರಮಕ್ಕೆ ಪೀಠಾಧಿಪತಿಗಳಾದರು. ಆಶ್ರಮ ಅಭಿವೃದ್ಧಿ, ಅಂಧ ಅನಾಥ ಕಾಳಜಿ, ಕಾಯಕವೇ ಕೈಲಾಸವಯ್ಯ. ಶಿಕ್ಷಕರಾಗಿ ಬೆಳಿಗ್ಗೆ 6ರಿಂದ ಸುಮಾರು 4 ತಾಸುಗಳು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಿದ್ದರು. ಇವರ ಬಗ್ಗೆ ಹೇಳ್ತಾ ಇದ್ದರೆ ಇನ್ನೂ ಎಷ್ಟೋ ಬಹಳ ವಿಷಯಗಳಿದೆ, ಒಂದಲ್ಲ ಎರಡಲ್ಲ. ಮತ್ತು ಬಾವಿಯ ನೀರು ಮಜ್ಜಿನದೊಂದಿಗೆ ಮಡಿಯಾಗಿ ಪೂಜಾ ಕೋಣೆಯಲ್ಲಿ 4ರಿಂದ 5 ಗಂಟೆ ಆರಾಧ್ಯ ದೈವದ ಪೂಜೆ, ಇಷ್ಟಲಿಂಗ ಪೂಜೆ ದಿನಕ್ಕೆ 2 ಬಾರಿ ಮಾಡುತ್ತಿದ್ದರು. ಮಕ್ಕಳಿಗೆ ಪಾಠ, ಪುರಾಣ, ನಾಟಕಗಳು, ಮಾರ್ಗದರ್ಶನ. ಅದೇ ಆಶ್ರಮದಲ್ಲಿ ಬಂದ ಭಕ್ತಾದಿಗಳಿಗೆ ಕುಶಲೋಪರಿ ಸಹಾಯಗಳು ಅವರ ಕೈಲಾದಷ್ಟು ಮಾಡ್ತಾಯಿದ್ರು. ಇಷ್ಟಲಿಂಗ ಪೂಜೆ ಪುಷ್ಪ, ಬಿಲ್ವಪತ್ರೆ, ಬೆಳ್ಳಿಯ ಜೋಗಣೆ, ಕರ್ಪೂರ, ರುದ್ರಾಕ್ಷಿ ಮಾಲೆ, ಕಿರೀಟ, ಊದುಬತ್ತಿ, ಪಂಚಾಮೃತಿ, ಜೋಗಂಟೆ ಕ್ರಮಬದ್ಧವಾಗಿ ಜೋಡಿಸಲಾಗುತ್ತಿತ್ತು. ಪದ್ಮಾಸನದಲ್ಲಿ ಗುರುಮಂತ್ರ ಪಠಣ, 4ರಿಂದ 5 ಗಂಟೆ ರುದ್ರಾಭಿಷೇಕ ಪೂಜೆ ನೋಡುವುದು, ಒಮ್ಮೆ ಮಾಡುವುದು ಕೂಡ ಅವರು ಹೇಳಿಕೊಡುತ್ತಿದ್ದರು. ಹೀಗೆ ಅವರ ಒಂದು ಚರಿತ್ರೆ, ಅವರ ಒಂದು ಬಗ್ಗೆ ಹೇಳಬೇಕಾದ್ರೆ ತುಂಬ ಪುಟಗಳೇ ಬೇಕಾಗುತ್ತೆ. ಅವರ ಒಂದು ಈ ಮಾರ್ಚ್ 3ನೇ ತಾರೀಕು ಬಂದಂಥ ಜನ್ಮದಿನದ ಶುಭಾಶಯದಿಂದೊಂದು ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆ ಗುರುಗಳಿಗೆ ತಿಳಿಸೋಣ. ಅದೇ ಥರ ಎಷ್ಟೋ ಜನ ಅದೇ ಬುದ್ಧಿ, ಅದೇ ಜ್ಞಾನವನ್ನು ಇಟ್ಕೊಂಡು ಮುಂದಕ್ಕೆ ಹೋಗಬೇಕು. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಬೇಕನ್ನೋದೇ ನಿಮ್ಮೆಲ್ಲರ ಆಸೆ. ಮತ್ತು ತುಂಬ ವಿಷಯಗಳು ಅವರಿಂದ ಕಲಿಯೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ವಿಷಯಗಳು ತುಂಬ ಇದೆ. ಇನ್ನೂ ವಿಡಿಯೋಗಳೆಲ್ಲ ನಾನು ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ. ಏನಾದರೂ ದಯವಿಟ್ಟು ತಪ್ಪಿದ್ದರೆ ಗುರುಗಳ ಬಗ್ಗೆ, ಗುರುಗಳ ಆಶೀರ್ವಾದ ಮತ್ತು ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಕ್ಷಮೆ ಯಾಚಿಸುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡಿ. ತಪ್ಪು ಇದ್ದೇ ಇರುತ್ತೆ, ಆದಷ್ಟು ಹೊಟ್ಟೆಗೆ ಹಾಕ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ, ಮಗದೊಬ್ಬರಿಗೆ ಶೇರನ್ನು ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ, ವಂದನೆಗಳು, ನಮಸ್ಕಾರ, ಆದಾಬ್.